ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವಿಡಿಯೋ ಬಂದು ನಿಮಗೆ ತಲುಪುತ್ತೆ. ಸೊ ನೀವು ರೈಟ್ ಟೈಮ್ಗೆ ರೈಟ್ ಇನ್ಫಾರ್ಮೇಷನ್ನ ಪಡ್ಕೋಬೋದು. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಳ ಮೀಸಲಾತಿ ಬಗ್ಗೆ ಮಾತಾಡೋಣ. ಮುಂಬರುವ ನೇಮಕಾತಿಯಲ್ಲಿ ಯಾವ ಮೀಸಲಾತಿ ಅಡಿಯಲ್ಲಿ ನಮಗೆ ನೇಮಕಾತಿ ಮಾಡ್ಕೊಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಒಂದು ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು ತುಂಬ ಚೆನ್ನಾಗಿರೋ ಮಾಹಿತಿ, ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇದರಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಪರಿಶಿಷ್ಟ ಜಾತಿಗಿರುವ 15% ಮೀಸಲಾತಿಯಲ್ಲಿಯೇ ಒಳ ಮೀಸಲಾತಿ ಅನ್ವಯಿಸುವ ಕುರಿತಂತೆ ಇದೇ 5ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಎಂದು ಕೆ.ಎಚ್. ಮುನಿಯಪ್ಪ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಸಚಿವ ಆರ್.ಬಿ. ತಿಮ್ಮಾಪುರ, ಮಾಜಿ ಸಚಿವ ಎಚ್. ಆಂಜನೇಯ ಸೇರಿದಂತೆ ಎಡಗೈ ಸಮುದಾಯದ ಮುಖಂಡರ ಜೊತೆ ಸುದ್ದಿಗೋಷ್ಠಿಯಲ್ಲಿ ಮಂಗಳವಾರ ಅವರು ಮಾತನಾಡ್ತಾರೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಈ ವಿಚಾರದಲ್ಲಿ ಆದಷ್ಟು ಬೇಗ ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ, ಯಾವುದೇ ಅನುಮಾನ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಈಗ ಹೊಸ ನೇಮಕಾತಿ ಮಾಡ್ತಾರೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ. ಸೊ ಆ ಒಂದು ನೇಮಕಾತಿಯಲ್ಲಿ ಈ ಒಂದು ಒಳ ಮೀಸಲಾತಿ ಅಪ್ಲೈ ಮಾಡ್ತಾರಾ ಅಥವಾ ಯಥಾ ಪ್ರಕಾರ ಹಿಂದೆ ಹೆಂಗೆ ನಡೆಸ್ತಾ ಇದ್ರಲ್ವ ಪರೀಕ್ಷೆನ, ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ಇದು ಮಾಡ್ತಾಯಿದ್ರು 50%ರಲ್ಲಿ ನಮಗೆ ಮಾಡ್ತಾಯಿದ್ರು. ಸೊ ಅದೇ ಕಂಟಿನ್ಯೂ ಆಗುತ್ತಾ ಅಥವಾ ಒಳ ಮೀಸಲಾತಿ ಕಂಟಿನ್ಯೂ ಆಗುತ್ತಾ, ಹೊಸದಾಗಿ ಒಳ ಮೀಸಲಾತಿ ಅಪ್ಲೈ ಮಾಡಿ ನೇಮಕಾತಿ ಮಾಡ್ಕೊಳ್ತಾರಾ ಅನ್ನೋದು ಡೌಟ್ ಇತ್ತು ಕೆಲವ್ರಿಗೆ. ಸೊ ಅದೇ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಈಗ. ಸೊ ಎಡಗೈನವರು ಏನು ಹೇಳ್ತಾ ಇದ್ದಾರೆ, ಒಳ ಮೀಸಲಾತಿನ ಅಪ್ಲೈ ಮಾಡಿ ನೀವು ನೇಮಕಾತಿನ ಮಾಡಿ, ಇಲ್ದಿದ್ರೆ ನೇಮಕಾತಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವರು ಹೇಳಿದ್ದಿದ್ದು. ನೆಕ್ಸ್ಟ್ ನೋಡಿ, ಇಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಚಿವರು. ಸೊ ನೆಕ್ಸ್ಟ್ ನೋಡಿ, ಪರಿಶಿಷ್ಟ ಜಾತಿಯ ಒಂದು ಮೀಸಲಾತಿ 15% 17% ಮತ್ತು ಪರಿಶಿಷ್ಟ ಪಂಗಡದ ಒಂದು ಮೀಸಲಾತಿಯನ್ನು 3ರಿಂದ 7ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಓಕೆನಾ. ಸೊ ಫಸ್ಟು SC ಅವರಿಗೆ 15ರಿಂದ 15 ಇತ್ತು. ಸೊ ಅದು 17ಕ್ಕೆ ವಿಸ್ತರಿಸಿದ್ದಾರೆ. ಸೊ ಇನ್ನು ST ಅವ್ರಿಗೆ 3ರಿಂದ 7ಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಸೊ ಇದರಿಂದ ಏನಾಯಿತು, ಮೀಸಲಾತಿ ಪ್ರಮಾಣ 50ರಿಂದ 56% ಆಯಿತು. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹೆಚ್ಚಿಸಿದ ಮೀಸಲಾತಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ರೂಪಿಸಿದ ಮಸೂದೆಗೆ ರಾಜ್ಯಪಾಲರು ಕೂಡ ಸಹಿ ಹಾಕಿದ್ದಾರೆ. ಆದರೆ ಮೀಸಲಾತಿಯನ್ನು 56%ಕ್ಕೆ ಹೆಚ್ಚಿಸಿರುವುದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ನೇಮಕಾತಿ ಪ್ರಕ್ರಿಯೆ ಆರಂಭಿಸುವಂತೆ ಆಗ್ರಹಿಸಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ ಕಾರಣ ಫೆಬ್ರವರಿ 26ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಹಿಂದಿನಂತೆ ಅಂದರೆ 50% ಮೀಸಲಾತಿಯಂತೆ ಅನ್ವಯಿಸಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಒಪ್ಪಿಗೆ ನೀಡಲಾಗಿತ್ತು. ಸೊ ಏನು ಮಾಡಿದರು ಅಂದರೆ, ಮೊನ್ನೆ ಎಲ್ಲ ಹೋರಾಟಗಳು ನಡೆದವಲ್ವ. ಸೊ ಆ ಹೋರಾಟದ ಒಂದು ಫಲವಾಗಿ ಈ ನೇಮಕಾತಿ ಆಯೋಗಗಳಿಗೂ ಭಾರಿ ತೊಂದರೆಯನ್ನುಂಟು ಮಾಡಿತ್ತು. ಸೊ ಆದ್ದರಿಂದ ತಕ್ಷಣವೇ ನೇಮಕಾತಿ ಮಾಡಬೇಕು ಅಂತೇಳಿ ಕೋರ್ಟಲ್ಲಿ ಒಳ ಮೀಸಲಾತಿದು ಒಂದು ಹೋಲ್ಡ್ ಮಾಡಿದ್ದಾರೆ ಹೈಕೋರ್ಟಲ್ಲಿ. ಸೊ ಆ ಒಂದು ಪರಿಣಾಮವಾಗಿ ಈಗ ಒಳ ಮೀಸಲಾತಿ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ನಾವು 50%ಅನ್ನೇ ಅಪ್ಲೈ ಮಾಡಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಸೊ ಸಜ್ಜಾಗಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಕೆಲವರು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ, ನಮಗೆ ಒಳ ಮೀಸಲಾತಿನೇ ಅನ್ವಯಿಸಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ನೋಡಿ, ಒಳ ಮೀಸಲಾತಿ ಅನ್ವಯಿಸಿ ಕೋರ್ಟಿನ ಒಂದು ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ನಡೆಸುವಂತೆ ನಾವು ಸಂಪುಟ ಸಭೆಯಲ್ಲಿ ಬೇಡಿಕೆ ಇಟ್ಟಿದ್ದೆವು. ಆದರೆ ನೇಮಕಾತಿ ಆರಂಭಿಸುವ ಕುರಿತು DPAR ಹೊರಡಿಸಿದ ಆದೇಶದಲ್ಲಿ ಒಳ ಮೀಸಲಾತಿ ಅಳವಡಿಸುವ ಪ್ರಸ್ತಾವನೆ ಇಲ್ಲ. ಸೊ ಅರ್ಥ ಆಯಿತು ಅನ್ಕೋತೀನಿ. ಒಳ ಮೀಸಲಾತಿ ಈಗಲೇ ನಾವು ಮಾಡೋಕ್ಕೆ ಬರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ಈ ಒಂದು ಆದೇಶದಿಂದ ನಮಗೂ ಕೂಡ ಆಘಾತ ಆಗಿದೆ ಅಂತ ಸಚಿವರು ಹೇಳಿದ್ದಾರೆ.
ಸೊ ನಾವು ಅಡ್ವೊಕೇಟ್ ಜನರಲ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದ್ದು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿ ಜೊತೆ ಇನ್ನೊಂದು ಸತಿ ಮಾತಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ತಿಮ್ಮಾಪುರ ಮಾತನಾಡಿ ಆರ್.ಬಿ. ತಿಮ್ಮಾಪುರ ಸಚಿವರು ಮಾತನಾಡಿ, ನೇಮಕಾತಿ ಆರಂಭಿಸುವ ಕುರಿತು ಹೊರಡಿಸಿರುವ ಆದೇಶದಲ್ಲಿ ಒಳ ಮೀಸಲಾತಿ ಅಂಶ ಇಲ್ಲ. ಈ ಬಗ್ಗೆ ಗೊಂದಲ ನಿವಾರಣೆ ಬಗ್ಗೆ ಚರ್ಚಿಸಿ ತೀರ್ಮಾನಿಸೋಣ ಅಂತ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಈ ಸಚಿವರೆಲ್ಲ ಸೇರಿ ಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಈ ರೀತಿ ಆಗ್ತಾ ಇದೆ, ನೇಮಕಾತಿಲಿ ನಾವು ಒಳ ಮೀಸಲಾತಿ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದಾಗ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ, ಚರ್ಚೆ ಮಾಡೋಣ ಅಂತ ಹೇಳಿದಾರಂತೆ. ಸೊ ನೋಡೋಣ, ಒಳ ಮೀಸಲಾತಿ ಕಲ್ಪಿಸುವ ಒಂದು ವಿಚಾರದಲ್ಲಿ ಸರ್ಕಾರ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದೇ ಇದ್ದರೆ ನಮಗೆ ಮುಂದಿನ ಹೋರಾಟಗಳ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ಎಡಗೈ ಸಮುದಾಯದ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಸೊ ನಮಗೆ ಒಳ ಮೀಸಲಾತಿ ಅಪ್ಲೈ ಮಾಡಿನೇ ನೇಮಕಾತಿ ಮಾಡಬೇಕು, ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಒಂದು ಎಡಗೈ ಸಮುದಾಯದವರು ಹೇಳಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ನೇಮಕ ಮಾಡ್ತಾರೆ ಅಂತ. ಬೆಸ್ಟು ಒಳ ಮೀಸಲಾತಿ ಅಪ್ಲೈ ಮಾಡಬೇಕು ಅಂತ ನಾನು ಎಲ್ಲರೂ ಇಚ್ಛೆ ಪಡ್ತಾ ಇದ್ದೀವಿ. ಸೊ ನೋಡೋಣ, ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇದಕ್ಕೂ ಸಚಿವರು ಕೂಡ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಇನ್ನು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ ಅಷ್ಟೇ, ಬಟ್ ನೋಟಿಫಿಕೇಷನ್ಸ್ ಯಾವುವು ಆಗಿಲ್ಲ. ಈ ಮಂತಲ್ಲೇ ಬರ್ಬೋದು ಎಲ್ಲ ನೋಟಿಫಿಕೇಷನ್ಸು. ಸೊ ಇನ್ನೊಂದು ವೀಕಲ್ಲಿ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ಇದು ಮಾಡ್ತಾರೆ ಅಂತ. ಈಗ ಒಂದು 50% ನಾನು ಹೇಳಬೇಕು ಅಂತಂದರೆ ಒಳ ಮೀಸಲಾತಿ ಅಪ್ಲೈ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಅದು ಕೋರ್ಟ್ ಹೋಲ್ಡ್ ಮಾಡಿದೆ ಅಲ್ವಾ, 50% ಇದೆ 56% ಇದೆ ಅಂತ ಕೋರ್ಟ್ ಹೋಲ್ಡ್ ಮಾಡಿದೆ. ಹಾಗಾಗಿ ನೇಮಕಾತಿ ಈ ಒಂದು ಒಳ ಮೀಸಲಾತಿಯಲ್ಲಿ ಮಾಡೋದು ಕಷ್ಟನೇ. ನೋಡುವ, ನೆಕ್ಸ್ಟ್ ಅಪ್ಡೇಟ್ ಸಿಕ್ಕರೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದಾಗಿದ್ದು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಈ ರೀತಿ ವಿಶೇಷವಾದ ಇಂಪಾರ್ಟೆಂಟ್ ಮಾಹಿತಿ ಇದ್ದರೆ ಮತ್ತೆ ನಿಮ್ಮ ಹತ್ರ ಹಂಚ್ಕೋತೀನಿ. ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.